ಮುನಿಗಳೇ, ಬಲಾಢ್ಯರಾದ ಶತ್ರುಗಳ ಮೇಲೆ ಜಯ ಸಾಧಿಸುವಂತಹ ಮಂತ್ರ ಒಂದು ಇದೆ. ಈ ಮಂತ್ರ ಜಪ ವಿಧಾನವನ್ನು ಶಿವನು ವಿವರಿಸಿದ್ದಾನೆ. ಇದನ್ನು ಗೌಪ್ಯ ವಿಧಾನವಾಗಿ ನಿಮಗೆ ತಿಳಿಸುತ್ತೇನೆ. ಈ ಮಂತ್ರದಿಂದ ಅಭಿಮಂತ್ರಿತವಾದ ಆಯುಧಗಳಿಗೆ ಅಪಜಯ ಎನ್ನುವುದೇ ಇರುವುದಿಲ್ಲ. ಈ ಮಂತ್ರದಿಂದ ಮುಂದುವರಿಯುವುದನ್ನು ತಿಳಿದುಕೊಂಡವರು ಕಮಲ ಪತ್ರದ ಮೇಲೆ ಅಷ್ಟವರ್ಗಗಳನ್ನು ನಿರ್ಮಾಣ ಮಾಡಿ ಅದರ ಮೇಲೆ ಪೂರ್ವದಿಂದ ಪ್ರಾರಂಭಿಸಿ ಈಶಾನ್ಯವರೆಗೂ ಓಂ ಹ್ರೀಂ ಹ್ರೀಂ ಎನ್ನುವ ಬೀಜ ಮಂತ್ರವನ್ನು ಬರೆಯಬೇಕು. ಓಂಕಾರ ಬ್ರಹ್ಮ ಬೀಜ ಮಂತ್ರವಾದರೆ ಶಿವ ಕೇಶವ ಬೀಜ ಹ್ರೀಂಕಾರ. ತ್ರಿಶೂಲ ಆಕೃತಿ ಮಾಡಿ ಅದನ್ನು 3 ತಲೆಗಳ ಮೇಲೆ ಹ್ರೀಂಕಾರವನ್ನು ಬರೆಯಬೇಕು. ಸಾಧಕನಾದವನು ತ್ರಿಶೂಲವನ್ನು ಧರಿಸಿ ಅದನ್ನು ಆಕಾಶದ ಕಡೆಗೆ ಗಿರಗಿರನೆ ತಿರುಗಿಸಿದರೆ ಸರ್ಪಶಕ್ತಿಗಳು ಭಯಪಟ್ಟು ಓಡಿ ಹೋಗುತ್ತವೆ. ಸಾಧಕನು ಧನುರ್ಧಾರಿಯಾಗಿ ಆಕಾಶಕ್ಕೆ ಗುರಿಯನ್ನು ಇಟ್ಟು ಈ ಮಂತ್ರವನ್ನು ಮನಸ್ಸಿನಲ್ಲಿ ಹೇಳಿಕೊಂಡಾಗ ದುಷ್ಟ ವಿಷ ಸರ್ಪಗಳು, ಕುಪಿತ ಗ್ರಹಗಳು, ವಿನಾಶಕಾರವಾದ ಮೇಘಗಳು, ರಾಕ್ಷಸ ಶಕ್ತಿಗಳು ಭಯಪಟ್ಟು ಓಡಿ ಹೋಗ್ತವೆ. ಆ ಧನಸ್ಸು ಧೂಮದ ಬಣ್ಣದಲ್ಲಿರಬೇಕು. ಈ ಮಂತ್ರಕ್ಕೆ 3 ಲೋಕಗಳನ್ನು ರಕ್ಷಣೆ ಮಾಡುವ ಸಾಮರ್ಥ್ಯ ಇದೆ. ಇನ್ನು ಮೃತ್ಯು ಲೋಕದ ಸಂಗತಿಯನ್ನು ಹೇಳುವ ಅವಶ್ಯಕತೆ ಇಲ್ಲ. ಓಂ ಝೂಂ ಸೂಂ ಹೂಂ ಫಟ್ ಎನ್ನುವುದು ಇನ್ನೊಂದು ಮಂತ್ರ. ಸಾಧಕನು 8 ಕಡ್ಡಿಗಳನ್ನು ಈ ಮಂತ್ರದಿಂದ ಅಭಿಮಂತ್ರಿಸಿ 8 ದಿಕ್ಕುಗಳಲ್ಲೂ ನೆಟ್ಟರೆ ಇದರ ಒಳಗೆ ಇರುವ ಕ್ಷೇತ್ರದಲ್ಲಿ ಬಾಧೆಯಾಗದೆ ವಿದ್ಯುತ್ ಜ್ವಾಲೆಗಳು ತಗಲದಂತೆ ರಕ್ಷಣೆ ಆಗುತ್ತದೆ. ಇದು ಕೂಡ ಗರುಡನ ಮಂತ್ರ. ರಾತ್ರಿ ಎಲ್ಲಾದ್ರೂ ಈ ಮಂತ್ರ ಹೇಳಿ 8 ಕಡ್ಡಿಗಳನ್ನ 21 ಸತಿ ಅಭಿಮಂತ್ರಿಸಿ 8 ದಿಕ್ಕುಗಳಲ್ಲೂ ನೆಟ್ಟರೆ ಇದರ ಮಧ್ಯದಲ್ಲಿ ಇರುವವರಿಗೆ ಎಲ್ಲಾ ರೀತಿಯ ಉಪದ್ರವಗಳಿಂದ ರಕ್ಷಣೆ ದೊರೆಯುತ್ತದೆ. ಓಂ ಹಾಂ ಸದಾ ಶಿವಾಯ ನಮಃ ಎನ್ನುವ ಮಂತ್ರವನ್ನು ಜಪಿಸುತ್ತಾ ತೋರು ಬೆರಳು ಹೆಬ್ಬೆಟ್ಟು 2ರ ಸಹಾಯದಿಂದ ಪುಷ್ಪದಿಂದ ಒಂದು ಪಿಂಡವನ್ನು ಮಾಡಬೇಕು. ಅದನ್ನು ನೋಡುತ್ತಿದ್ದ ಹಾಗೆ ದುಷ್ಟ ಜನರು, ದುಷ್ಟ ಮೇಘಗಳು, ವಿಷಗಳು, ರಾಕ್ಷಸರು, ಡಾಕಿಣಿಗಳು ಭಯಪಟ್ಟು ಓಡಿ ಹೋಗುತ್ತದೆ. ಓಂ ಹ್ರೀಂ ಗಣೇಶಾಯ ನಮಃ. ಓಂ ಹ್ರೀಂ ಸ್ತಂಭನಾದಿ ಚಕ್ರಾಯ ನಮಃ. ಓಂ ಹ್ರೈಂ ಬ್ರಾಹ್ಮೇ ತ್ರೈಲೋಕ್ಯ ಠಾಮರಾಯ ನಮಃ. ಈ ಮಂತ್ರ ಸಂಗ್ರಹವನ್ನು ಭೈರವ ಪಿಂಡ ಎನ್ನುತ್ತಾರೆ. ಇದು ವಿಷವನ್ನು, ಪಾಪಿಷ್ಟ ಗ್ರಹಗಳ ದೃಷ್ಟಿಯನ್ನು ಸಮಾಪ್ತಿ ಮಾಡುವುದರಲ್ಲಿ ಸಮರ್ಥವಾದದ್ದು. ಇದು ಸಾಧಕನ ಕಾರ್ಯಕ್ಷೇತ್ರ ರಕ್ಷಣೆ, ಭೂತಗಣಗಳ ಉಪದ್ರವ ಶಕ್ತಿಗಳಿಂದ ರಕ್ಷಣೆಯನ್ನು ನೀಡುವಂಥದ್ದು. ಓಂ ನಮಃ ಎನ್ನುತ್ತಾ ಸಾಧಕ ತನ್ನ ಕೈಯನ್ನೇ ಇಂದ್ರನ ವಜ್ರಾಯುಧ ಎಂದು ಭಾವಿಸಿಕೊಂಡು ಧ್ಯಾನವನ್ನು ಮಾಡುವುದಕ್ಕೆ ವಜ್ರಮುದ್ರೆ ಎನ್ನುತ್ತಾರೆ. ಇದು ವಿಷ, ಶತ್ರು, ಭೂತಗಣಗಳನ್ನು ನಾಶ ಮಾಡುತ್ತದೆ. ಓಂ ಕ್ಷುಂ ಅಥವಾ ಕೈ ನಮಃ ಎನ್ನುವ ಮಂತ್ರವನ್ನು ಜಪಿಸುತ್ತಾ ಎಡಗೈಯನ್ನು ಪಾಶ ಎಂದು ಭಾವಿಸಿಕೊಂಡು ಧ್ಯಾನ ಮಾಡಿದರೆ ಅದೇ ಫಲವು ದೊರೆಯುತ್ತದೆ. ಓಂ ಹ್ರಾಂ ಇಲ್ಲವೇ ಹ್ರೂಂ ನಮಃ ಎನ್ನುವ ಮಂತ್ರ ಉಚ್ಚಾರದಿಂದ ಉಪದ್ರವಕಾರಕರಾದ ಮೇಘ ಮತ್ತು ಪಾಪಗ್ರಹಗಳ ಪ್ರಭಾವ ನಾಶವಾಗುತ್ತದೆ. ಓಂ ಕ್ಷ ಸ್ಮಾಶ ನಮಃ ಎನ್ನುವ ಮಂತ್ರದಿಂದ ಕಾಲಭೈರವನನ್ನು ಧ್ಯಾನಿಸಿದರೂ ಕೂಡ ಇದೇ ಫಲ ಸಿಗುತ್ತದೆ. ಓಂ ಲಸಜ್ಜಿಹ್ವಾಕ್ಷ ಸ್ವಾಹ ಎನ್ನುವ ಮಂತ್ರವನ್ನು ಉಚ್ಚರಿಸುತ್ತಾ ದೈವ ಧ್ಯಾನವನ್ನು ಮಾಡುವುದರಿಂದ ಗ್ರಹಭೂತ, ವಿಷ, ಪಕ್ಷಿ ಈ ಪೀಡನೆಗಳಿಂದ ರಕ್ಷಣೆ ಸಿಗುತ್ತದೆ. ಓಂ ಕ್ಷಮಂ ನಮಃ ಎನ್ನುವ ಮಂತ್ರವನ್ನು ಬರೆದು ಓದಿದಾಗ ಆ ಶಬ್ದ ಕೇಳಿ ಪಾಪಗ್ರಹ ಮತ್ತು ಪೀಡಕಾರಕ ಶಕ್ತಿಗಳು ಭೀತಿಯಿಂದ ಓಡಿ ಹೋಗುತ್ತವೆ. ಋಷಿ ಮುನಿಗಳೇ, ಈಗ ನಿನ್ನದೇ ಪಂಚಮುಖಿ ಶಿವನ ಆರಾಧನೆ ಮತ್ತು ಪೂಜಾ ವಿಧಾನವನ್ನು ವಿವರಿಸುತ್ತೇನೆ. ಇದು ಸಾಧಕರಿಗೆ ಭಕ್ತಿಯನ್ನು, ಮುಕ್ತಿಯನ್ನು ಕೊಡುತ್ತದೆ. ಮೊದಲು ಈ ಮಂತ್ರದಿಂದ ಪರಮಾತ್ಮನನ್ನು ಆಹ್ವಾನ ಮಾಡ್ಕೋಬೇಕು. ಓಂ ಭೂರ್ಣಿಷವೇ ಆದಿಭೂತಾಯ ಸರ್ವಧಾರಾಯ ಮೂರ್ತಯೇ ಸ್ವಾಹ. ನಂತರ ಸದ್ಯೋಜಾತ ವಿಶೇಷಣಧಾರಿಯಾದ ದೇವತನಗಳನ್ನು ಕೆಳಗೆ ಹೇಳಿರುವ ಮಂತ್ರದಿಂದ ಆವಾಹನೆ ಮಾಡ್ಕೋಬೇಕು. ಓಂ ಹಾಂ ಸದ್ಯೋ ಜ್ಯೋತಿಯಾಯ ನಮಃ. ಈ ಸದ್ಯೋಜಾತ ಶಕ್ತಿಯಲ್ಲಿ 8 ಕಲೆಗಳಿರುತ್ತವೆ. ಅವೆಂದರೆ ಸಿದ್ಧಿ, ಬುದ್ಧಿ, ಧೃತಿ, ಲಕ್ಷ್ಮಿ, ಮೇಧ, ಕಾಂತಿ, ಸ್ವಧ, ಸ್ಥಿತಿ. ಇವೆಲ್ಲವನ್ನು ಓಂಕಾರ ಪ್ರತಿಸರ್ಗದ ಷಷ್ಠಿ ವಿಭಕ್ತಿ ಜೊತೆ ನಮಃ ಎಂದು ಸೇರಿಸಿ ಪೂಜೆ ಮಾಡಬೇಕು. ಉದಾಹರಣೆಗೆ ಸಿದ್ಧಿಯನ್ನು ಓಂ ಸಿದ್ಧೈ ನಮಃ ಎನ್ನುವ ಮಂತ್ರದಿಂದ ಪೂಜೆ ಮಾಡಬೇಕು. ನಂತರ ಸಾಧಕನು ಓಂ ಹೀಂ ವಾಮದೇವಾಯ ನಮಃ. ಕೆಲವು ಕಡೆಗಳಲ್ಲಿ ಹೀಂ ಬದಲಾಗಿ ಹ್ರೀಂ ಇರುತ್ತದೆ. ಇದನ್ನು ಹೇಳಿಕೊಳ್ಳುತ್ತಾ ವಾಮದೇವರನ್ನು ಪೂಜೆ ಮಾಡಬೇಕು. ಈ ಶುಭ ಸ್ವರೂಪಕ್ಕೆ 13 ಕಲೆಗಳು. ಅವು ರಜ, ರಕ್ಷ, ರತಿ, ಪಾಲ್ಯ, ಕಾಂತಿ ತೃಷ್ಣ, ಮತಿ, ಕ್ರಿಯಾ, ಕಾಮ, ಬುದ್ಧಿ, ರಾತ್ರಿ, ತ್ರಾಸನಿ, ಮೋಹಿನಿ ಇವುಗಳು. ಹಾಗೆ ಅಘೋರ ಸ್ವಾಮಿಗೆ ಒಂದು ಮಂತ್ರ ಮತ್ತು 8 ಕಲೆಗಳು ಇವೆ. ಕಾರಣ ಏನೆಂದು ತಿಳಿದಿಲ್ಲ. ಇದಕ್ಕೆ ಬೀಜಾಕ್ಷರವನ್ನು ಮತ್ತು ಮಂತ್ರವನ್ನು ಎಲ್ಲಿಯೂ ಹೇಳಿಲ್ಲ. ಕಲೆಗಳಿವು ಮನೋನ್ಮಣಿ, ಅಘೋರ, ಮೋಹ, ಕ್ಷುಧ, ನಿದ್ರ, ಮೃತ್ಯು, ಮಾಯ, ಭಯಂಕರ. ಈ ಕಾರ್ಯಗಳನ್ನು ಕೂಡ ಓಂ ನಮಃ ಎಂಬುದನ್ನು ಸೇರಿಸಿ ಪೂಜಿಸಿದರೆ ಶಿವನ 4ನೇ ರೂಪವಾದ ತತ್ಪುರುಷನನ್ನು ಓಂ ಹೈಂ ತತ್ಪುರುಷಾಯ ನಮಃ ಎನ್ನುವ ಮಂತ್ರದಿಂದ ಆರಾಧಿಸಬೇಕು. ಈ ಸ್ವಾಮಿಯ ಕಲೆಗಳು 5: ನಿವೃತ್ತಿ, ಪ್ರತಿಷ್ಠಾ, ವಿದ್ಯಾ, ಶಾಂತಿ, ಸಂಪೂರ್ಣ. ಇವೆಲ್ಲವನ್ನು ಪೂಜಿಸಿದ ನಂತರ ಸಾಧಕನಾದವನು ಈಶಾನ್ಯ ದೇವನನ್ನು ಓಂ ಹೌಂ ಈಶಾನಾಯ ನಮಃ ಎನ್ನುವ ಮಂತ್ರದಿಂದ ಪೂಜಿಸಬೇಕು. ಈ ಸ್ವಾಮಿಯ ಕಲೆಗಳು 6: ನಿಶ್ಚಲ, ನಿರಂಜನ, ಶಶಿನಿ, ಅಂಗನ, ಮರೀಚಿ, ಜ್ವಾಲಿನಿ. ಇವೆಲ್ಲವನ್ನು ಓಂ ಷಷ್ಠಿ ಎಂದು ಸೇರಿಸಿ ಪೂಜಿಸಬೇಕು. ಆಗಲೇ ಪೂಜೆ ಪೂರ್ಣವಾಗುವುದು. ಮುಂದೆ ಶಿವಾರ್ಚನ ವಿಧಿ ಎಂದು ಹೇಳುತ್ತೇನೆ.
12 ಅಂಗುಲ ಮೀರಿದ ಶಿವಮೂರ್ತಿಯನ್ನು ಬಿಂದು ಮೂಲಕವಾಗಿ ನಿರ್ಮಿಸಬೇಕು. ಅದು ಶಾಂತ, ಸರ್ವಗತ, ನಿರಾಕಾರ ಚಿಂತನೆ ಮಾಡುವುದಕ್ಕೆ ಒಪ್ಪುವಂತೆ ಇರಬೇಕು. ಶಿವನ ಮುಖದ ಕಡೆ 5 ಬಿಂದುಗಳು ಇರಬೇಕು. ಮೂರ್ತಿಯ ಕೆಳಗಿನ ಭಾಗದಲ್ಲಿ 6ನೇ ಬಿಂದುವಿನಲ್ಲಿ ಸರ್ಗ ಇರಬೇಕು. ಅದು ಅಸ್ತ್ರ ಹಸ್ತನ್ಯಾಸ. ಇದರ ಜೊತೆಗೆ ಹೌಂ ಎನ್ನುವ ಬೀಜಾಕ್ಷರವನ್ನು ಬರೆಯಬೇಕು. ಇದು ಮಹಾಮಂತ್ರ ಬೀಜ, ಸಂಪೂರ್ಣಾರ್ಥ ಪ್ರದಾಯಕವಾದದ್ದು. ನಂತರ ಸಾಧಕ ಶಿವನ ಮೂರ್ತಿಯ ಮೇಲ್ಭಾಗದಿಂದ ಚರಣದವರೆಗೆ ಕೈಯಿಂದ ಸ್ಪರ್ಶ ಮಾಡುತ್ತಾ ಮಹಾಮುದ್ರೆಯನ್ನು ತೋರಿಸುತ್ತಾ ನಂತರದಲ್ಲಿ ಸಂಪೂರ್ಣಾಂಗ ಕರನ್ಯಾಸ ಮಾಡಬೇಕು. ಆಗ ಅಸ್ತ್ರ ಮಂತ್ರ ಓಂ ಫಟ್ ಉಚ್ಚರಿಸುತ್ತಾ ಬಲಗೈ ಮುಷ್ಟಿಯಿಂದ ಸ್ಪರ್ಶ ಶೋಧನವನ್ನು ತೋರಿಸಬೇಕು. ನಂತರ ಹೆಬ್ಬೆರಳಿನಿಂದ ಪ್ರಾರಂಭ ಮಾಡಿ ಮಹಾಮಂತ್ರ ನ್ಯಾಸದಿಂದ ತೋರು ಬೆರಳಿನವರೆಗೆ ನ್ಯಾಸ ಮಾಡಬೇಕು. ಇನ್ನು ಬಾಹ್ಯ ಪೂಜೆ, ಮಾನಸಿಕ ಪೂಜೆಗಳು ಎರಡೂ ಒಟ್ಟಾಗಿ ಆಗುತ್ತವೆ. ಹೃದಯವನ್ನು ಕಮಲವಾಗಿ ಅದರಲ್ಲಿನ ಮಧ್ಯಭಾಗವನ್ನು ಕರ್ಣಿಕಾ ಎಂದು ಭಾವಿಸಿಕೊಂಡು ಆ ಕರ್ಣಿಕದಲ್ಲಿ ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯವನ್ನು ಆಚರಣೆ ಮಾಡಬೇಕು. ಆವಾಹನೆ, ಸ್ಥಾಪನೆ, ಪಾದ್ಯ, ಆಚಮನ, ಆರ್ಘ್ಯ ಸ್ಥಾನಗಳನ್ನು ಅರ್ಪಿಸಿ ವಿಧ ವಿಧವಾದ ಮಾನಸಿಕ ಸೇವೆಗಳನ್ನು ಅರ್ಪಿಸಬೇಕು. ನಂತರ ಅಗ್ನಿಯಲ್ಲಿ ಆಹುತಿ ಕೊಡಬೇಕು. ಅದು ಹೇಗೆಂದರೆ, ಸಾಧಕನು ಪೂಜಾ ಸ್ಥಾನದಲ್ಲಿ ಅಗ್ನಿಯನ್ನು ಬೆಳಗಿಸುತ್ತಾ ಇಡುವುದಕ್ಕೆ ಮೊದಲನೇ ಓಂ ಫಟ್ ಎನ್ನುವ ಅಸ್ತ್ರ ಮಂತ್ರದಿಂದ ಒಂದು ಕುಂಡವನ್ನು ನಿರ್ಮಿಸಬೇಕು. ಅದರ ಮೇಲೆ ಓಂ ಹೂಂ ಎನ್ನುವ ಕವಚ ಮಂತ್ರದಿಂದ ಆ ಕುಂಡದ ಮೇಲೆ ಅಭಿಕ್ಷಣ ಮಾಡಬೇಕು. ಅಂದರೆ ನೀರನ್ನು ಪ್ರೋಕ್ಷಣೆ ಮಾಡಬೇಕು. ಆಗ ಮಾನಸಿಕ ರೂಪದಲ್ಲಿ ಅದಕ್ಕೆ ಶಕ್ತಿಯನ್ನು ವಿನ್ಯಾಸ ಮಾಡಬೇಕು. ನಂತರ ಸಾಧಕನು ಮೊದಲು ತನ್ನ ಹೃದಯದಲ್ಲಿ ಈ ಕುಂಡಕ್ಕೆ ಜ್ಞಾನರೂಪಿಯಾದ ತೇಜಸ್ಸನ್ನು ಕೊಡಬೇಕು. ಅಂದರೆ ಅಗ್ನಿಯನ್ನು ಹಾಕಬೇಕು. ಈ ಅಗ್ನಿಯಲ್ಲಿ ಪೂಜಾ ವಿಧಾನದ ಎಲ್ಲ ಸಂಸ್ಕಾರವನ್ನು ಮಾಡಬೇಕು. ಎಲ್ಲವೂ ಆದ ನಂತರ ಸಮಸ್ತ ಆಂಗಿಕ ದೇವರುಗಳು ಸಮೇತವಾಗಿ ಮಾನಸಿಕ ರೂಪದಲ್ಲಿ ಇವರಿಗೆ ಆಹುತಿ ಕೊಡಬೇಕು. ನಂತರ ಕಮಲದ ಆಕಾರದಲ್ಲಿರುವ ಆ ಮಂಡಲದಲ್ಲಿ ನೀಲಕಂಠನನ್ನು ಪೂಜೆ ಮಾಡಬೇಕು. ಇದಕ್ಕೆ ಅಗ್ನಿಮೂಲೆಯಲ್ಲಿ ಮಂಗಳಕರವಾದ ಅರ್ಧಚಂದಾಕೃತಿಯ ಅಗ್ನಿಕುಂಡವನ್ನು ನಿರ್ಮಿಸಬೇಕು. ನಂತರ ಇದರಲ್ಲಿ ಅಗ್ನಿದೇವರ ನ್ಯಾಸ ಮಾಡಬೇಕು. ಆ ನಂತರ ಮಂಡಲದಲ್ಲಿರುವ ಶಿವನಿಗೆ ಮತ್ತು ಅಸ್ತ್ರಗಳಿಗೆ ಪೂಜೆ ಮಾಡಬೇಕು. ಹಾಗೆ ಪಂಚತತ್ವಗಳಾದ ಪೃಥ್ವಿ, ಜಲಶಕ್ತಿ ತತ್ವಗಳಿಗೆ ಬೇರೆ ಬೇರೆಯಾಗಿ 100 ಆಹುತಿಗಳನ್ನು ಅರ್ಪಿಸಿ ಪ್ರಸನ್ನ ಮನಸ್ಸಿನಿಂದ ತ್ರಿಶೂಲಧಾರಿಯಾದ ಶಿವನನ್ನು ಧ್ಯಾನಿಸಬೇಕು. ಕೊನೆಯಲ್ಲಿ ಪ್ರಾಯಶ್ಚಿತ್ತ ಶುದ್ಧಿಗಾಗಿ 8 ಸತಿ ಆಹುತಿ ಕೊಡಬೇಕು. ಈ ಆಹುತಿಯನ್ನು ಓಂ ಫಟ್ ಎನ್ನುವ ಬೀಜ ಮಂತ್ರದಿಂದ ಜೊತೆಗೆ ಅರ್ಪಿಸುವುದು ಶ್ರೇಷ್ಠ. ಈ ಪ್ರಕಾರವಾಗಿ ಸಂಸ್ಕಾರವನ್ನು ಶುದ್ಧವಾಗಿ ಪಾಲಿಸಿದ ಸಾಧಕನು ಸಾಕ್ಷಾತ್ ಶಿವಸ್ವರೂಪ ಆಗಬಹುದು.